Hello my dear children, welcome back to our MKV English class. ಇವತ್ತಿನ ದಿನ ನಾವು SSLCಗೆ ಇರುವಂತಹ ಆರ್ ಕೆ ನಾರಾಯಣ್ ಅವರು ಬರೆದಂತಹ ಹೀರೋ ಅನ್ನುವಂಥ ಒಂದು ಪಾಠದ ಬಗ್ಗೆ ಅಧ್ಯಯನ ಮಾಡೋಣ. ಸೊ ಈ ಒಂದು ಪಾಠವನ್ನು ಅಧ್ಯಯನ ಮಾಡೋಕ್ಕಿಂತ ಪೂರ್ವದಲ್ಲಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಅಷ್ಟೇ ಅಲ್ಲದೆ ಈ ಒಂದು ಪಾಠದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಪಾಠದಲ್ಲಿ ಮುಖ್ಯವಾಗಿ ಎರಡು ಪಾತ್ರಗಳು ಬರ್ತಾವ. ಸೊ ಮೊದಲೇದು ಯಾವುದಪ್ಪ ಅಂತಂದರೆ ಸ್ವಾಮಿ ಅಂತೇಳಿ. ಸ್ವಾಮಿ ಅಂತಂದರೆ ಒಬ್ಬ ಸಣ್ಣ ಹುಡುಗ ಅಂತಂದರೆ ಮೇ ಬಿ ಒಂದು 7ನೇ ತರಗತಿ ವಿದ್ಯಾರ್ಥಿ. ಬ್ರಿಟಿಷ್ ಭಾಷೆಯಲ್ಲಿ ಏನು ಕರೀತಾರಪ್ಪ ಅಂತಂದರೆ ಅವು 7ನೇ ವರ್ಗದ ವಿದ್ಯಾರ್ಥಿ ಅಂತ ಕರೀತಾರೆ. ಸೊ ಅದೇ ರೀತಿ ಏನಪ್ಪ ಅಂತಂದರೆ ಇಲ್ಲಿ ಸ್ವಾಮಿಯ ತಂದೆಯ ಬಗ್ಗೆ ಹೇಳಬೇಕು ಅಂತಂದರೆ ಅವನು ತಂದೆಯು ಬಹಳಷ್ಟು ವಿಚಾರಶೀಲರಾಗಿರ್ತಾರೆ. ತಮ್ಮ ಮಗನನ್ನು ಹೇಗೆ ಹೀರೋ ಮಾಡಬೇಕು ಅನ್ನೋದನ್ನು ಅವ್ರಿಗೆ ಗೊತ್ತಿರ್ತದೆ. ಅಂತಂದರೆ ಸ್ವಾಮಿಯ ದಿನನಿತ್ಯ ಕಾರ್ಯಗಳು ಇಲ್ಲಿ ಸ್ವಾಮಿಯ ಒಂದು ತಂದೆಗೆ ಇಷ್ಟ ಆಗ್ತಿರಂಗಿಲ್ಲ. ಸೊ ಅದಕ್ಕಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಅವರು ಬಹಳಷ್ಟು ವಿಚಾರ ಮಾಡಿದ ನಂತರ ಸೊ ಅವರು ಮಗನನ್ನು ಹೀರೋ ಮಾಡ್ಬೇಕಂತ ಹೋಗಿದಾಗ ಸೊ ಹಲವಾರು ಘಟನೆಗಳಾಗ್ತಾವ. ಅವುಗಳು ಹೇಗೆ ಆಗ್ತಾವ ಅನ್ನೋದನ್ನು ಈ ಪಾಠದ ಮುಖಾಂತರ ಅಧ್ಯಯನ ಮಾಡೋಣ. ಹೌದಾ? ಏನಪ್ಪ ಅಂತಂದರೆ ಇಲ್ಲಿ ಕಾವರ್ಡ್ ಅಥವಾ ಹೇಳಿ ಆದಂಥ ಒಬ್ಬ ಹುಡುಗ ಮುಂದೆ ತನ್ನ ಜೀವನದಲ್ಲಿ ಹೇಗೆ ಹೀರೋ ಆಗ್ತಾನೆ ಅನ್ನೋದ್ರ ಬಗ್ಗೆ ನಿಮಗೆ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನೋಡೋಣ. ಮೊದಲನೇದಾಗಿ ಅಧ್ಯಯನ ಮಾಡಬೇಕಪ್ಪ ಅಂತಂದರೆ ಫಾರ್ ಸ್ವಾಮಿ ಇವೆಂಟ್ಸ್ ಟುಕ್ ಆ್ಯನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್. ಸ್ವಾಮಿಗೆ ಏನಾಗುತ್ತಪ್ಪ ಅಂತಂದರೆ ಇವೆಂಟ್ಸ್ ಘಟನೆಗಳು ಟುಕ್ ಆ್ಯನ್ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಏನಪ್ಪ ಅಂತಂದರೆ ಇದು ಅನಿರೀಕ್ಷಿತ. ಟರ್ನ್ ಅಂದರೆ ತಿರುವು. ಸೊ ಇಲ್ಲಿ ಸ್ವಾಮಿಗೆ ಈ ಕೆಲವೊಂದಿಷ್ಟು ಘಟನೆಗಳು ಅಥವಾ ಕೆಲವೊಂದಿಷ್ಟು ವಿಷಯಗಳೇನಾಗ್ತಾವಪ್ಪ ಅಂತಂದರೆ ಅನಿರೀಕ್ಷಿತವಾದಂತಹ ತಿರುವನ್ನು ಪಡಿತಾವ. ಫಾದರ್ ಲುಕ್ಡ್ ಓವರ್ ದ ನ್ಯೂಸ್ ಪೇಪರ್. ಫಾದರ್ ಅಂತಂದರೆ ತಂದೆ. ಯಾರ ತಂದೆಪ್ಪ ಅಂತಂದರೆ ಸ್ವಾಮಿಯ ತಂದೆ. ಓಕೆ, ಸ್ವಾಮಿಯ ತಂದೆ ಏನು ಮಾಡ್ತಾರಪ್ಪ ಅಂತಂದರೆ ಲುಕ್ಡ್ ಓವರ್ ದ ನ್ಯೂಸ್ ಪೇಪರ್. ಹಿ ಹ್ಯಾಸ್ ರೀಡಿಂಗ್ ದ ನ್ಯೂಸ್ ಪೇಪರ್. ಅವರು ನ್ಯೂಸ್ ಪೇಪರನ್ನು ಓದ್ತಾ ಇದ್ರು. ಹಿ ವಾಸ್ ರೀಡಿಂಗ್ ಅಂಡರ್ ದ ಹಾಲ್ ಲ್ಯಾಂಪ್. ಅವ್ರು ಏನು ಮಾಡ್ತಾ ಇದ್ರಪ್ಪ ಅಂತಂದರೆ ರೀಡಿಂಗ್ ಓದ್ತಾ ಇದ್ರು. ಏನು ಓದ್ತಾ ಇದ್ರು? ನ್ಯೂಸ್ ಪೇಪರ್ನ ಓದ್ತಾ ಇದ್ರು ಅಂಡರ್ ದ ಹಾಲ್ ಲ್ಯಾಂಪ್. ಎಲ್ಲಪ್ಪ ಅಂತಂದರೆ ಅವರ ಮನೆಯಲ್ಲಿ ಒಂದು ಹಾಲ್ ಅಂತಿತ್ತು. ಹಾಲ್ ಅಂತಂದ್ರೆ ಏನು? ಪಡಸಾಲೆ ಅಂತ ಕರಿತೀವಿ ನಾವು. ಸೊ ಆ ಪಡಸಾಲೆ ಒಂದು ಏನಪ್ಪ ಅಂತಂದರೆ ಲ್ಯಾಂಪ್ ಅಥವಾ ದೀಪದ ಕೆಳಗೆ ಅವರು ನ್ಯೂಸ್ ಪೇಪರ್ನ ಓದ್ತಾ ಕುಳಿತಿದ್ರು. ಆ್ಯಂಡ್ ಸೇಡ್, ಅವ್ರು ಹೇಳ್ತಾರೆ ಇವಾಗ ಏನಪ್ಪ ಅಂತಂದರೆ ಸ್ವಾಮಿ ಲಿಸನ್, ಸ್ವಾಮಿ ಕೇಳು ಇಲ್ಲಿ. ಟು ದಿಸ್, ಈ ಒಂದು ವಿಷಯವನ್ನು ಕೇಳಿಲ್ಲ. ಏನಪ್ಪ ಅಂತಂದರೆ ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್, ಈ ಒಂದು ದಿನಪತ್ರಿಕೆಯಲ್ಲಿ ಕೊಟ್ಟಿದ್ದಾರ ಅಬೌಟ್ ದ ಬ್ರೇವರಿ ಆಫ್ ಅ ವಿಲೇಜ್ ಲ್ಯಾಡ್. ಹೌದಾ? ಒಬ್ಬ ಬ್ರೇವರಿ ಅಂದ್ರೇನು? ಸಾಹಸಿ. ಆಫ್ ಅ ವಿಲೇಜ್ ಲ್ಯಾಡ್, ಒಬ್ಬ ಹಳ್ಳಿಯ ಹುಡುಗನ ಒಂದು ಸಾಹಸದ ಬಗ್ಗೆ ಇಲ್ಲಿ ನ್ಯೂಸ್ ಪೇಪರ್ನಲ್ಲಿ ಕೊಟ್ಟಿದ್ದಾರೆ. ಸ್ವಾಮಿ ನೋಡಿಲ್ಲಿ ಅಂತ ಯಾರು ಹೇಳ್ತಾರೆ? ಸ್ವಾಮಿಯ ತಂದೆ ಹೇಳ್ತಾರ. ವೈಲ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್, ಆ ಹುಡುಗ ಏನು ಮಾಡ್ತಾ ಇದ್ದಪ್ಪ ಅಂತಂದರೆ ವೈಲ್ ರಿಟರ್ನಿಂಗ್, ಮನೆಗೆ ವಾಪಸ್ಸು ಬರ್ತಾ ಇದ್ದ. ಹೋಮ್ ಬೈ ದ ಜಂಗಲ್ ಪಾತ್. ಹೌದಾ? ಆ ಒಂದು ಕಾಡಿನ ದಾರಿಯ ಮಧ್ಯದಿಂದ ಅವ ಏನು ಮಾಡ್ತಾ ಇದ್ದಪ್ಪ ಅಂತಂದರೆ ಹುಡುಗ ಮನೆಗೆ ಬರ್ತಾ ಇದ್ದ. ಆ ಮನೆಗೆ ಬರುವಂತಹ ದಾರಿ ಒಳಗೆ ಏನಾಗತ್ತಪ್ಪ ಅಂತಂದರೆ ಕೇಮ್ ಫೇಸ್ ಟು ಫೇಸ್ ವಿತ್ ಅ ಟೈಗರ್ ಅಂತಂದರೆ ಒಂದು ಹುಲಿ ಆ ಒಂದು ಹುಡುಗನ ಎದುರು ಬದುರು ಆಗ್ತದ. ಸೊ ಹುಲಿ ಮತ್ತು ಹುಡುಗ ಎದುರು ಬದಾದ್ರೆ ನಿಮ್ಗೆ ಗೊತ್ತಾದ ಏನಾಗತ್ತ ಅನ್ನೋದು. ಸೊ ಏನಾಗತ್ತೆ? ಹುಲಿ ಹುಡುಗನನ್ನ ತಿಂದು ಬಿಡ್ತದ ಅಥವಾ ಅವನ ಕೊಲ್ಲಿಕ್ಕೆ ಟ್ರೈ ಮಾಡ್ತದ. ಸೊ ಅದೇ ರೀತಿ ಘಟನೆ ಏನಾಯ್ತಪ್ಪ ಅಂತಂದರೆ ಈ ಒಂದು ವಿಲೇಜ್ ಲ್ಯಾಡನ ಒಂದು ಜೀವನದಲ್ಲಿ ಆಯಿತು ಅಂತಲೇ ಆ ಪೇಪರ್ನಲ್ಲಿ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ನೋಡ್ರಿ, ದ ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ಡ್ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ದ ಟೈಗರ್. ದ ಪ್ಯಾರಾಗ್ರಾಫ್ ಅಂತಂದರೆ ಆ ಒಂದು ದಿನಪತ್ರಿಕೆಯಲ್ಲಿ ಕೊಟ್ಟಂತಹ ಒಂದು ಪ್ಯಾರಾಗ್ರಾಫ್ ಏನಾಗತ್ತಪ್ಪ ಅಂತಂದರೆ ಡಿಸ್ಕ್ರೈಬ್ಸ್, ತೋರಿಸ್ತಾ ಇತ್ತದ. ಏನು ತೋರಿಸ್ತಾ ಇತ್ತಪ್ಪ? ಏನು ತೋರಿಸ್ತಾ ಇತ್ತಪ್ಪ ಅಂತಂದರೆ ಫೈಟ್ ದ ಬಾಯ್ ಹ್ಯಾಡ್ ವಿತ್ ದ ಟೈಗರ್. ಆ ಒಂದು ಹುಲಿಯೊಂದಿಗೆ ಆ ಹುಡುಗ ಹೇಗೆ ಒಂದು ಹೋರಾಡಿದ ಅನ್ನೋದನ್ನು ಯಾವುದು ತೋರಿಸ್ತಾ ಇತ್ತಪ್ಪ ಅಂತಂದರೆ ಆ ಒಂದು ಪ್ಯಾರಾಗ್ರಾಫ್ ತೋರಿಸ್ತಾ ಇತ್ತು. ಫೈಟ್ ವಿತ್ ದ ಟೈಗರ್ ಆ್ಯಂಡ್
his flight up the tree where he stayed half a day till some people came the way and killed the tiger ಅಂತ ಹೇಳ್ತಾರೆ. ಸೊ ಏನಪ್ಪಾ ಅಂತಂದ್ರೆ ಆ ಹುಡುಗ ಹಳ್ಳಿಯ ಒಂದು ಫಾರೆಸ್ಟ್ ಅಥವಾ ಒಂದು ಅರಣ್ಯದ ದಾರಿಯಲ್ಲಿ ಬರ್ತಾ ಇದ್ದ. ಬರುವಾಗ ಏನಾಯ್ತಪ್ಪ ಅಂತಂದ್ರೆ ಅವನ ವಿರುದ್ಧವಾಗಿ ಒಂದು ಹುಲಿ ಬರ್ತದ. ಸೊ ಹುಲಿ ಬಂದಾಗ ಏನಾಗತ್ತಪ್ಪ ಅಂತಂದ್ರೆ ಅದ್ರ ಜೊತೆ ಹೋರಾಡಿದ ನಂತರ ಏನ್ ಮಾಡ್ತಾನಪ್ಪ ಅಂತಂದ್ರೆ ಫ್ಲೈಟ್ ಆಫ್ ದ ಟ್ರೀ ಅಂತಂದ್ರೆ ಅಲ್ಲೇ ಒಂದು ಮರ ಇರ್ತದ, ಆ ಮರದ ಮೇಲೆ ಏರಿ ಕುಳಿತುಕೊಂಡ್ ಬಿಡ್ತಾರ. ಫೇರ್ ಹಿ ಸ್ಟೇಡ್ ಹಾಫ್ ಅ ಡೇ. ಅವ ಹುಡುಗ ಏನ್ ಮಾಡ್ತಾನಪ್ಪ ಅಂತಂದ್ರೆ ಫೇರ್ ಅಲ್ಲಿಯೇ ಎಲ್ಲಿಪ್ಪ ಅಂತಂದ್ರೆ ಮರದ ಮೇಲೆ. ಓಕೆ, ಅಪ್ ದ ಟ್ರೀ ಅಂತ ಹೇಳ್ಯಾರ ಇಲ್ಲಿ, ಅಂತಂದ್ರೆ ಮರದ ಮೇಲೆ ಹಿ ಸ್ಟೇಡ್, ಅವ ಉಳಿದಿದ್ದ. ಹಾಫ್ ಅ ಡೇ ಅಂತಂದ್ರೆ ಅರ್ಧ ದಿನ ಕಳೆಯುವವರೆಗೂ ಆ ಹುಡುಗ ಅಲ್ಲೇ ದಿನವನ್ನು ಕಳೆದ ಅಂತ ಹೇಳ್ತಾರ. ಟಿಲ್ ಸಮ್ ಪೀಪಲ್ ಕೇಮ್, ಎಲ್ಲಿ ತನಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ವ್ಯಕ್ತಿಗಳು ಅದೇ ದಾರಿಯಲ್ಲಿ ಬರುವವರೆಗೂ ಏನ್ ಮಾಡ್ತಾನಪ್ಪ ಆ ಹುಡುಗ ಅಲ್ಲೇ ಒಂದು ಸಮಯವನ್ನ ಕಳಿತಾನ. ದಟ್ ದ ವೇ ಅಂಡ್ ಕಿಲ್ಡ್ ದ ಟೈಗರ್. ಅದೇ ದಾರಿ ಒಳಗೆ ಕೆಲವೊಂದಿಷ್ಟು ಏನಪ್ಪಾ ಅಂತಂದ್ರೆ ಜನರು ಬರ್ತಾರ, ಬಂದ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಒಂದು ಹುಲಿಯನ್ನು ಕೊಲ್ತಾರ. ಕೊಂದ ನಂತರ ಏನಾಗತ್ತಪ್ಪ ಅಂತಂದ್ರೆ ಈ ಹುಡುಗನನ್ನ ಅವರು ರಕ್ಷಣೆ ಮಾಡ್ತಾರ. ಸೊ ಇದ್ರ ಬಗ್ಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಕೊಟ್ಟಿರ್ತಾರೆ ನ್ಯೂಸ್ನಾಗ. ಸೊ ನೆಕ್ಸ್ಟ್ ನೋಡ್ರಿ, ಅಷ್ಟೇ ಅಲ್ಲ ಏನಪ್ಪಾ ಅಂತಂದ್ರೆ ಆಫ್ಟರ್ ರೀಡಿಂಗ್ ಇಟ್ ಥ್ರೂ, ಸೊ ಇದನ್ನು ಓದಿದ ನಂತರದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಫಾದರ್ ಲುಕ್ಡ್ ಆಟ್ ಸ್ವಾಮಿ ಫಿಕ್ಸೆಡ್ಲಿ. ಸೊ ಆ ಫಾದರ್ ಅವರು ಅಂತಂದ್ರೆ ಸ್ವಾಮಿಯ ಫಾದರ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಲುಕ್ಡ್ ಆಟ್ ಸ್ವಾಮಿಯನ್ನು ನೋಡ್ಲಿಕ್ಕೆ ಹತ್ತಾರ ಅವ್ರು. ಸೊ ಹೆಂಗ್ ನೋಡ್ತಾರಪ್ಪ ಅಂತಂದ್ರೆ ಫಿಕ್ಸೆಡ್ಲಿ ಅಂದ್ರೆ ಏನಪ್ಪಾ ಅಂತಂದ್ರೆ ದುರ್ಗುಟ್ಟಿ. ಸೊ ದುರ್ಗುಟ್ಟಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ, ಗುರಾಯಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಅಂಡ್ ಆಸ್ಕ್ಡ್, ಮತ್ತೆ ಕೇಳ್ತಾರ ಏನಪ್ಪಾ ಅಂತಂದ್ರೆ ವಾಟ್ ಯು ಸೇ ಟು ದಟ್, ನೀ ಅದ್ರ ಬಗ್ಗೆ ಏನ್ ಹೇಳ್ತಿಪ್ಪ ಅಂತ ಯಾರನ್ನ ಕೇಳ್ತಾರ ಅವರು? ಸ್ವಾಮಿಯನ್ನ ಕೇಳ್ತಾರ. ಸ್ವಾಮಿ ಸೇಡ್, ಆ ಮಾತಿಗೆ ಸ್ವಾಮಿ ಇದ್ದಂಥವನು ಹೇಳ್ತಾನ ಏನಪ್ಪಾ ಅಂತಂದ್ರೆ ಐ ಥಿಂಕ್, ನನ್ನ ಪ್ರಕಾರ, ಸೊ ನನ್ನ ವಿಚಾರದ ಪ್ರಕಾರ ಏನಪ್ಪಾ ಅಂತಂದ್ರೆ ಹಿ ಮಸ್ಟ್ ಹ್ಯಾವ್ ಬಿನ್ ಅ ವೆರಿ ಸ್ಟ್ರಾಂಗ್. ಬಹುಶಃ ಅವ ಏನಾಗಿರ್ತಾನಪ್ಪ ಅಂತಂದ್ರೆ ಬಹಳಷ್ಟು ಬಲಿಷ್ಠನಾದ ವ್ಯಕ್ತಿಯಾಗಿದ್ದ. ಆ್ಯಂಡ್ ಗ್ರೋನ್ ಅಪ್, ಮತ್ತು ಬೆಳೆದಂತಹ ವ್ಯಕ್ತಿಯಾಗಿದ್ದ. ಓಕೆ, ಪರ್ಸನ್ ಬೆಳೆದಂತಹ ವ್ಯಕ್ತಿಯಾಗಿದ್ದ. ನಾಟ್ ಅ ಬಾಯ್ ಆಟ್ ಆಲ್, ಎಂದೆಂದಿಗೂ ಅವ ಹುಡುಗನೇ ಅಲ್ಲ. ಯಾಕಪ್ಪ ಅಂತಂದ್ರೆ ಸಣ್ಣ ಮಕ್ಕಳು ಹುಲಿಯೊಂದಿಗೆ ಹೇಗೆ ಹೋರಾಡ್ತಾವಪ್ಪ ಅಂತ ಕ್ವಶನ್ ಯಾರ್ದು? ಸ್ವಾಮಿದು ಅವನ ತಂದೆಗೆ. ಹೌ ಕುಡ್ ಅ ಬಾಯ್ ಫೈಟ್ ವಿತ್ ಅ ಟೈಗರ್? ಅಪ್ಪ ನೀವೇಗೆ ಹೇಳ್ತೀರ, ಸಣ್ಣ ಮಗು ಇದ್ದಂತವ ಅಥವಾ ಸಣ್ಣ ಹುಡುಗ ಇದ್ದಂತವ ಹುಲಿಯೊಂದಿಗೆ ಹೇಗೆ ಹೋರಾಡ್ತಾನ ಅನ್ನೋದು ನಿಮ್ಗೆ ಹೆಂಗೆ ಗೊತ್ತಾಗ್ತದೆ? ಹೌದಾ, ಸಣ್ಣ ಮಕ್ಕಳಿಂದ ಆದ್ರೂ ಹೋರಾಡ್ತಾವ. ಸೊ ಈ ಕ್ವಶನ್ ಅನ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಸ್ವಾಮಿ ಅವರ ತಂದೆ ಮುಂದೆ ಹಾಕ್ತಾನ. ಸೊ ಅಂದಾಗ ನೋಡ್ರಿ, ಇವಾಗ ಯು ಥಿಂಕ್ ಯು ಆರ್ ವೈಸರ್ ದೆನ್ ದ ನ್ಯೂಸ್ ಪೇಪರ್, ಅಂಡರ್ಲೈನ್ ದಿಸ್ ಸೆಂಟೆನ್ಸ್ ಅಂತಂದ್ರೆ ಈ ಒಂದು ವಾಕ್ಯವನ್ನು ಅಂಡರ್ಲೈನ್ ಮಾಡ್ಕೋರಿ. ಯಾಕಪ್ಪ ಅಂತಂದ್ರೆ ನಾಳೆ ನಿಮಗೆ RC ಕ್ವಶನ್ಸ್ ಕೇಳಬಹುದು. ಸೊ ಈ ಪಾಠದಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ 2 ಮಾರ್ಕ್ಸು 3 ಮಾರ್ಕ್ಸು ಮತ್ತು 4 ಮಾರ್ಕ್ಸಿನ ಪ್ರಶ್ನೆಗಳನ್ನು ಕೇಳಬಹುದು. ಹೌದಾ, RC ಕ್ವಶನ್ಗಳನ್ನು ಕೇಳಬಹುದು, 2 ಮಾರ್ಕ್ಸಿಗೂ ಕೇಳಬಹುದು ಅಥವಾ ಲಾಂಗ್ ಆನ್ಸರು ಕೇಳಬಹುದು. ಸೊ ಅದಕ್ಕಾಗಿ ಏನು ಮಾಡಿರಪ್ಪ ಅಂತಂದ್ರೆ ಈ ಒಂದು ವಾಕ್ಯವನ್ನು ಅಂಡರ್ಲೈನ್ ಮಾಡ್ಕೋರಿ. ಸೊ ಯು ಥಿಂಕ್ ಯು ಆರ್ ವೈಸರ್ ದೆನ್ ದ ನ್ಯೂಸ್ ಪೇಪರ್, ಫಾದರ್ ಸಿಟ್ಟು ಬಂದ್ಬಿಡ್ತದ್ರಿ, ಸ್ವಾಮಿಯ ತಂದೆಗೆ ಸಿಟ್ಟು ಬರ್ತದೆ. ಏನಪ್ಪ ಅಂತಂದ್ರೆ ನೀನು ತಿಳ್ಕೊಂಡಿದ್ಯಾ, ನೀನು ನ್ಯೂಸ್ ಪೇಪರ್ ಅಥವಾ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡೋದ್ರಿಂದ ಶಾನೆ ಅದೇನು ತಿಳ್ಕೊಂಡು ಕ್ವಶನ್ ಮಾಡ್ತಾರ. ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಆನ್ ಎಲಿಫೆಂಟ್ ಆ್ಯಂಡ್ ಯಟ್ ಬಿ ಅ ಕವರ್ಡ್. ಮ್ಯಾನ್ ಅಂತಂದ್ರೆ ಒಬ್ಬ ವ್ಯಕ್ತಿ ಬಹುಶಃ ಏನಾಗಿರ್ಬೇಕಪ್ಪ ಅಂತಂದ್ರೆ ಹ್ಯಾವ್ ದ ಸ್ಟ್ರೆಂತ್ ಆಫ್ ಆನ್ ಎಲಿಫೆಂಟ್. ಆ ವ್ಯಕ್ತಿ ಒಳಗೆ ಏನಪ್ಪಾ ಅಂತಂದ್ರೆ ಒಂದು ಆನೆಯಷ್ಟು ಬಲ ಇರಬಹುದು. ಅಷ್ಟೇ ಅಲ್ಲಪ್ಪ, ಎಟ್ ಬಿ ಅ ಕವರ್ಡ್, ಒಬ್ಬ ಹೇಡಿನೂ ಆಗಿರ್ಬೋದು. ಹೌದಾ, ಒಬ್ಬ ಬಲಿಷ್ಠ ವ್ಯಕ್ತಿ ಅಂತಂದ್ರೆ ಒಬ್ಬ ಆನೆಯಷ್ಟು ಶಕ್ತಿ ಉಳ್ಳಂತ ವ್ಯಕ್ತಿನೂ ಇರಬಹುದು, ಅಥವಾ ಒಬ್ಬ ಏನಾಗಿರ್ಬಹುದು ಹೇಡಿನೂ ಆಗಿರ್ಬಹುದು. ವೇರ್ ಆಸ್ ಅನದರ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಅ ಸ್ಟ್ರೋ. ಒಬ್ಬ ವ್ಯಕ್ತಿ ಅಂತೇಕ ಒಂದು ಹುಲ್ಲು ಕಡ್ಡಿಯಷ್ಟು ಏನಪ್ಪ ಅಂತಂದ್ರೆ ಬಲ ಅನ್ನೋದು ಇರುವುದೇ ಇಲ್ಲ. ಸೊ ನೆಕ್ಸ್ಟ್ ನೋಡ್ರಿ, ಬಟ್ ಇಫ್ ಹಿ ಹ್ಯಾಸ್ ಕರೇಜ್, ಒಂದು ವೇಳೆ ಅವನಲ್ಲಿ ಧೈರ್ಯ ಇತ್ತಂದ್ರೆ, ಹೌದಾ, ಏನಪ್ಪ ಅಂತಂದ್ರೆ ಸ್ಟ್ರೆಂತ್ ಅಂದ್ರೆ ಬಲ, ಓಕೆ, ಕರೇಜ್ ಅಂದ್ರೆ ಧೈರ್ಯ. ಬಟ್ ಇಫ್ ಹಿ ಹ್ಯಾಸ್ ಕರೇಜ್, ಹೌದಾ, ಒಬ್ಬ ವ್ಯಕ್ತಿ ಇರ್ತೀರ, ನೀವು ನೋಡ್ತಿರ್ತೀರ ಏನಪ್ಪಾ ಅಂತಂದ್ರೆ ವೇರ್ ಆಸ್ ಅನದರ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಅ ಸ್ಟ್ರಾ. ಸ್ಟ್ರಾ ಅಂತಂದ್ರೆ ಹುಲ್ಲು ಕಡ್ಡಿ,
ಹೌದಾ, ಒಂದು ಹುಲ್ಲು ಕಡ್ಡಿಯಷ್ಟು ಏನಪ್ಪ ಅಂತಂದ್ರೆ ಬಲ ಇರುವುದಿಲ್ಲ. ಅಂತ ವ್ಯಕ್ತಿ ಏನ್ ಮಾಡ್ತಾರಪ್ಪ ಅಂದ್ರೆ ಬಟ್ ಹಿ ಹ್ಯಾಸ್ ಕರೇಜ್, ಅವನ ಹತ್ರ ಒಂದು ಏನಾದ್ರೂ ಧೈರ್ಯ ಇದ್ರೆ ಹಿ ಕ್ಯಾನ್ ಡೂ ಎನಿಥಿಂಗ್, ಅವ್ನು ಏನು ಬೇಕಾದ ಸಾಧನೆ ಮಾಡ್ಬೋದು. ಹೌದಾ, ಹಿ ಕ್ಯಾನ್ ಡೂ ಎನಿಥಿಂಗ್ ಅಂತಂದ್ರೆ ಬೇಕಾದ್ದನ್ನು ಸಾಧಿಸಬಹುದು. ಕರೇಜ್ ಈಸ್ ಎವ್ರಿಥಿಂಗ್. ಧೈರ್ಯವೇ ಅಲ್ಲ, ನಮ್ಮಲ್ಲಿ ಎಂತಾರು ನೋಡ್ರಿ ಇವಾಗ ಕನ್ನಡ ಗಾದೆ ಮಾತೊಳಗೆ ಧೈರ್ಯಂ ಸರ್ವತ್ರ ಸಾಧನಂ ಅಂತೇಳಿ. ಸೊ ಅದೇ ರೀತಿ ಏನಪ್ಪ ಅಂತಂದ್ರೆ ಕರೇಜ್ ಈಸ್ ಎವ್ರಿಥಿಂಗ್, ಧೈರ್ಯವೇ ಅಲ್ಲ. ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಸ್ಟ್ರೆಂತ್ ಅಂದರೆ ಬಲ ಮತ್ತು ಆ್ಯಂಡ್ ಏಜ್ ಮತ್ತು ವಯಸ್ಸು ಆರ್ ನಾಟ್ ಇಂಪಾರ್ಟೆಂಟ್. ಇಲ್ಲಿ ಮಹತ್ವವಾಗುವುದಿಲ್ಲ. ಏನೇನು ಮಹತ್ವವಾಗುವುದಿಲ್ಲ ರೀ? ಸ್ಟ್ರೆಂತ್ ಆ್ಯಂಡ್ ಏಜ್, ಅದ ಬಲ ಮತ್ತು ವಯಸ್ಸು ಇಲ್ಲಿ ಬಹಳಷ್ಟು ಮಹತ್ವವನ್ನು ಪಡೆಯುವುದಿಲ್ಲ ಅಂತ ಯಾರು ಹೇಳ್ತಾರೆ? ಸ್ವಾಮಿಯ ತಂದೆ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ. ಹೌದಾ, ಸ್ವಾಮಿ ಏನು ಮಾಡ್ತಾನಪ್ಪ ಅಂತಂದ್ರೆ ಈ ವಿವಾದದ ಬಗ್ಗೆ ಬಹಳಷ್ಟು ವಿಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ರೀ. ಹೌದಾ, ತೀಕ್ಷ್ಣವಾಗಿ ಅಂತಂದ್ರೆ ಬಹಳಷ್ಟು ಆಳವಾಗಿ ಹೋಗಿಬಿಡ್ತಾನೆ. ಏನಪ್ಪ ಅಂತಂದ್ರೆ ಹೌ ಕ್ಯಾನ್ ಇಟ್ ಬಿ ಫಾದರ್, ಅದು ಹೆಂಗೆ ಸಾಧ್ಯಪ್ಪ? ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ನನ್ನಂತೆ ಒಂದು ವೇಳೆ ನನ್ನ ಹತ್ರ ಎಲ್ಲ ಧೈರ್ಯ ಐತಿ ಇವಾಗ. ಓಕೆ, ವಾಟ್ ಕುಡ್ ಐ ಡೂ ಇಫ್ ಅ ಟೈಗರ್ ಶುಡ್ ಅಟ್ಯಾಕ್ ಮಿ? ನಾ ಏನು ಮಾಡ್ಬೋದು? ಒಂದು ವೇಳೆ ನನ್ನ ಹತ್ರ ನನ್ನ ಎದುರಾಗಿ ಏನಾದರೂ ಹುಲಿ ಬಂದರೆ ನನ್ನಂತೆ ಧೈರ್ಯ ಭಾಳಷ್ಟು ಐತಿ ಇವಾಗ. ಸೊ ನಾ ಏನು ಮಾಡ್ಬೋದು ಅದಕ್ಕೆ ಅಂತ ಕ್ವಶನ್ ಮಾಡ್ತಾನೆ. ಲಿವ್ ಅಲೋನ್ ಸ್ಟ್ರೆಂತ್. ಅದಕ್ಕೆ ಸ್ವಾಮಿ ತಂದೆ ಹೇಳ್ತಾನೆ ಏನಪ್ಪ ಅಂತಂದರೆ, ಹಂಗಾದರೆ ಲಿವ್ ಅಲೋನ್ ಸ್ಟ್ರೆಂತ್, ನಾನು ಇಲ್ಲಿಗೆ ಬಿಟ್ಬಿಡೋದಾನೆ ಇವಾಗ. ಓಕೆ, ಕ್ಯಾನ್ ಯು ಪ್ರೂವ್ ಯುವರ್ ಕರೇಜ್? ನಿನ್ನಂತೆ ಧೈರ್ಯ ಐತಿಲ್ಲ, ಪ್ರೂವ್ ಮಾಡಿ ನಂಗೆ ಸಾಕಷ್ಟೇ. ಓಕೆ, ನಿನ್ನ ಹತ್ರ ಏನದ ಧೈರ್ಯ ಅನ್ನೋದು ಐತಿಲ್ಲೋ ಮೊದಲು ಅದನ್ನು ತೋರಿಸಿಕೊಡುವ ಒಂದು ಕ್ವಶನ್ ಹಾಕ್ತಾರೆ. ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ನಿಮ್ಮ ಆಫೀಸ್ನಲ್ಲಿ. ಆಯ್ತಪ್ಪ, ಇವತ್ತು ರಾತ್ರಿ ಏನು ಮಾಡಪ್ಪ ಅಂತಂದರೆ ನೀನು ಇವತ್ತು ರಾತ್ರಿ ನನ್ನ ಒಂದು ಆಫೀಸ್ ರೂಮ್ನಲ್ಲಿ ಮಲಗಿ ತೋರಿಸು. ಅವಾಗ ನಾ ಏನು ಮಾಡ್ತೀನಪ್ಪ ಅಂದ್ರೆ ನನ್ನಲ್ಲಿ ಧೈರ್ಯ ಇದೆ ಅಂತೇಳಿ ಒಪ್ಕೊಳ್ತೀನಿ ಅಂತ ಯಾರು ಹೇಳ್ತಾರೆ? ಸ್ವಾಮಿಯ ತಂದೆ ಹೇಳ್ತಾನೆ. ಸೊ ಆ ಫ್ರೀಫುಲ್ ಪ್ರಿಪೋಸಿಷನ್ ಇದೊಂದು ಏನಾಯ್ತಪ್ಪ ಅಂದ್ರೆ ಭಯಾನಕವಾದಂಥ ಒಂದು ಸಲಹೆ ಆಯ್ತು ಅವನಿಗೆ. ಓಕೆ, ಫ್ರೀಫುಲ್ ಅಂದರೆ ಭಯಾನಕ, ಪ್ರಿಪೋಸಿಷನ್ ಅಂದ್ರೇನು? ಸಲಹೆ. ಹೌದಾ, ಭಯಾನಕವಾದಂಥ ಸಲಹೆ ಆಯಿತು. ಏನಪ್ಪ ಅಂತಂದರೆ ಸ್ವಾಮಿ ವಿಚಾರ ಮಾಡ್ತಾನೆ ಇವಾಗ. ಹಿ ಹ್ಯಾಡ್ ಆಲ್ವೇಸ್ ಲೆಫ್ಟ್ ಬಿಸೈಡ್ ಹಿಸ್ ಗ್ರ್ಯಾನಿ ಇನ್ ದ ಪಾಸೇಜ್ ಅಂತ ಹೇಳ್ತಾರೆ. ಹೌದಾ, ಹಿ ಹ್ಯಾಡ್ ಆಲ್ವೇಸ್ ಲೆಫ್ಟ್, ಅವನು ಯಾವಾಗಲೂ ಮಲಗ್ತಾ ಇದ್ದ ಏನಪ್ಪ ಅಂತಂದರೆ ಬಿಸೈಡ್ ಹೀಸ್ ಗ್ರ್ಯಾನಿ. ಯಾರ ಬಾಜು ಮಲಗ್ತಿದ್ದಾವ? ಗ್ರ್ಯಾನಿ ಅಂದ್ರೇನು? ಅಜ್ಜಿ. ಸೊ ಅಜ್ಜಿಯ ಬಾಜು ದಿನಾಲು ಅವನು ಮಲಗ್ತಾ ಇದ್ದ ಇನ್ ದ ಪಾಸೇಜ್, ಅವ್ರ ಬಾಜುನ ಮಗ್ಲಾಗ ಮಲ್ಕೊತಿದ್ದ ಅಂತ ಹೇಳ್ತಾರೆ. ಆ್ಯಂಡ್ ಎನಿ ಚೇಂಜ್, ಮತ್ತು ಏನಾದರೂ ಬದಲಾವಣೆ ಆದರೆ ಇನ್ ದಿಸ್ ಅರೇಂಜ್ಮೆಂಟ್, ಅವನು ಮಲಗುವುದರಲ್ಲಿ ಏನಾದರೂ ಬದಲಾವಣೆಗಳಾದರೆ ಕೆಪ್ಟ್ ಹಿಮ್ ಥ್ರಂಬ್ಲಿಂಗ್ ಆ್ಯಂಡ್ ಅವೇಕ್ ಆಲ್ ನೈಟ್. ಅದೇನು ಮಾಡ್ತಾ ಇತ್ತಪ್ಪ ಅಂತಂದರೆ ಅವನು ಆ ಒಂದು ರಾತ್ರಿ ಪೂರ್ತಿ ನಡಗ್ತಾ ಏನು ಮಾಡ್ತಾ ಇದ್ದಪ್ಪ ಅಂತಂದರೆ ಎಚ್ಚರನೇ ಇರ್ತಾ ಇದ್ದ ಅಂತ ಹೇಳ್ತಾರೆ. ಸೊ ಒಂದು ವೇಳೆ ಅವನು ಏನಾದರೂ ಅವತ್ತು ರಾತ್ರಿ ಅಜ್ಜಿಯ ಜೊತೆ ಮಲಗಲಿಕ್ಕಂತಂದರೆ ಮಲಗದೆ ಹೋದರೆ ಅವನು ಏನು ಮಾಡ್ತಿದ್ದಪ್ಪ ಅಂತಂದರೆ ರಾತ್ರಿ ಪೂರ್ತಿ ನಡಗ್ತಾ ಇದ್ದ ಮತ್ತು ಅಷ್ಟೇ ಅಲ್ಲದೆ ಎಚ್ಚರನೂ ಇರ್ತಾ ಇದ್ದ ಅಂತ ಹೇಳ್ತಾರೆ. ಹಿ ಹೋಪ್ ಆಟ್ ಫಸ್ಟ್ ದ್ಯಾಟ್ ಫಾದರ್ ವಾಸ್ ಓನ್ಲಿ ಜೋಕಿಂಗ್. ನಾವು ಆಶಿಸ್ತಾ ಇದ್ರಿ ಮೊದಲಿಗೆ ನನ್ನ ತಂದೆ ಏನು ಮಾಡಾಕ್ತಾರೆ, ಇವಾಗ ಜೋಕ್ ಮಾಡಾಕ್ತಾರೆ, ಕಾಮಿಡಿ ಮಾಡಾಕತ್ತಾರ ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಹಿ ಮಂಬಲ್ಡ್ ಡೀಪ್ಲಿ. ಅವ ಏನು ಮಾಡ್ತಾನಪ್ಪ ಅಂತಂದರೆ ಅಸ್ಪಷ್ಟವಾಗಿ ದುರ್ಬಲತೆಯಿಂದ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಸ್, ಯಾಕಪ್ಪ ಅಂದ್ರೆ ತನ್ನ ವೀಕ್ನೆಸ್ ಅವನಿಗೆ ಗೊತ್ತದ. ಓಕೆ, ಆ್ಯಂಡ್ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್. ಇಷ್ಟ ಅಲ್ಲದೆ ಅವೇನು ಮಾಡ್ತಾನಪ್ಪ ವಿಷಯವನ್ನು ವಿಷಯಾಂತರ ಮಾಡಲಿಕ್ಕೆ ನೋಡ್ತಾನೆ ಇವಾಗ. ಸೊ ಹೆಂಗಪ್ಪ ಅಂತಂದರೆ ಹಿ ಸೇಡ್, ಅವನು ಹೇಳಿದ. ಯಾರು ಹೇಳಿದರು? ಸ್ವಾಮಿ ಸೇಡ್ ವೆರಿ ಲೌಡ್ಲಿ, ಜೋರಾಗಿ ಹೇಳ್ತಾನೆ ಇವಾಗ. ಏನಪ್ಪ ಅಂದರೆ ಆ್ಯಂಡ್ ವಿತ್ ಅ ಗ್ರೇಟ್ ಡೀಲ್ ಆಫ್ ಎಂಥೂಸಿಯಾಸಿಸಮ್ ಅಂತ ಹೇಳ್ತಾರೆ. ಸೊ ಎಂಥೂಸಿಯಾಸಿಸಮ್ ಅಂದರೆ ಏನಪ್ಪ ಅಂತಂದರೆ ಉತ್ಸಾಹ. ಅದ ಏನೋ ಒಂದು ಸಾಧನೆ ಮಾಡಿದವರ ರೀತಿಯಾಗಿ ಉತ್ಸಾಹದಲ್ಲಿ ಅವ ಹೇಳ್ತಾನೆ. ಏನಪ್ಪ ಅಂತಂದರೆ ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಇವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಇಯರ್ ಆಫ್ಟರ್. ವಿ ಆರ್ ಗೋಯಿಂಗ್, ನಾವು ಹೋಗ್ತಾ ಇದ್ದೀವಿ. ಹೌದಾ, ಟು ಅಡ್ಮಿಟ್ ಇವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಇಯರ್ ಆಫ್ಟರ್. ಈಗಿನಿಂದ ನಾ ಏನು ಮಾಡಾಕ್ತೀನಪ್ಪ ಅಂತಂದರೆ ದೊಡ್ಡವರನ್ನು ಸಹ ನಮ್ಮ ಒಂದು ಕ್ರಿಕೆಟ್ ಟೀಮಿಗೆ ಕರ್ಕೊಳ್ತಾ ಇದ್ದೀವಿ ಅಪ್ಪ ಅಂತ ಹೇಳ್ತಾನೆ ಇವಾಗ.
ಹೌದಾ. ವಿ ಆರ್ ಬೈಯಿಂಗ್ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಆ್ಯಂಡ್ ಬಾಲ್ಸ್. ನಾವೇನು ಮಾಡಾಕ್ತೀವಪ್ಪ ಅಂತಂದರೆ ಹೊಸ ಹೊಸ ಬ್ಯಾಟ್ಗಳು ಮತ್ತು ಹೊಸ ಹೊಸ ಬಾಲ್ಗಳನ್ನು ಕೊಟ್ಕೊಳಾಕ್ತೀವಿ. ಇವಾಗ ಅವ್ರ ಕ್ಯಾಪ್ಟನ್ ಹ್ಯಾಸ್ ಆಸ್ಕ್ಡ್ ಮೀ ಟು ಟೆಲ್ ಯು. ನನ್ನ ಕ್ಯಾಪ್ಟನ್ ಅಂತಂದ್ರೆ ನಮ್ಮ ಟೀಮಿನ ಕ್ಯಾಪ್ಟನ್ ಆದಂಥವನು ನಿಮಗಿದನ್ನು ಕೇಳು ಅಂತ ಹೇಳಿದ. ಹೌದಾ, ನಿಮ್ಮ ಹತ್ರ ಕೇಳ್ಕೊಂಡು ಬಂದು ನಮಗೆ ಹೇಳು ಅಂತ ಹೇಳಿದಂಥವು. ಸೊ ನೆಕ್ಸ್ಟ್ ನೋಡ್ರಿ, ಅದಕ್ಕೆ ಸ್ವಾಮಿಯ ತಂದೆ ಹೇಳ್ತಾನೆ ಇವಾಗ ಏನಪ್ಪ ಅಂತಂದರೆ ವಿಲ್ ಸಿ ಅಬೌಟ್ ದ್ಯಾಟ್ ಲೇಟರ್. ಅದನ್ನು ಆಮೇಲೆ ನೋಡ್ಕೊಳ್ಳೋಣ, ಆಮೇಲೆ ಅದನ್ನು ವಿಚಾರ ಮಾಡೋಣ. ಫಾದರ್ ಕಟ್ ಅವನ ಮಾತನ್ನು ಅಲ್ಲಿಗೆ ಕತ್ತರಿಸಿ ಬಿಡ್ತಾನೆ ಇವಾಗ. ಹೌದಾ, ಇನ್ನೇನೋ ಹೇಳ್ಬೇಕಂತ ನಾವು ಹೋಗ್ತಾ ಇರ್ತಾನೆ. ಸೊ ಆಮೇಲೆ ನೋಡಿ ಬಿಡೋಣ ಅಂತ ಹೇಳ್ಬಿಡ್ತಾನೆ. ಸೊ ಹೇಳಿದಾಗ ನೋಡ್ರಿ ಇವಾಗ ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ನೀ ಏನು ಮಾಡಬೇಕಪ್ಪ ಅಂತಂದರೆ ಈಗಿನಿಂದನೇ ನೀ ಏನಪ್ಪ ಅಂತಂದರೆ ನನ್ನ ಒಂದು ಆಫೀಸ್ ರೂಮ್ನಲ್ಲಿ ಮಲಗಲೇಬೇಕು ಅಂತ ಹೇಳ್ಬಿಡ್ತಾರ. ಓಕೆ, ನೆಕ್ಸ್ಟ್ ಹಿಯರ್ ಆಫ್ಟರ್. ಸ್ವಾಮಿ ರಿಯಲೈಸ್ಡ್, ಅವಾಗ ಸ್ವಾಮಿಗೆ ಅರ್ಥ ಆಯ್ತು ಇವಾಗ ಏನಪ್ಪ ಅಂತಂದರೆ ದ್ಯಾಟ್ ದ ಮ್ಯಾಟ್ರ್ ಹ್ಯಾಡ್ ಗಾನ್ ಬಿಯಾಂಡ್ ಹಿಸ್ ಕಂಟ್ರೋಲ್. ಸೊ ಸ್ವಾಮಿಯ ಒಂದು ನಿಯಂತ್ರಣದಿಂದ ತಪ್ಪಿಸಿಕೊಂಡು ಈ ಒಂದು ವಿಷಯ ಹೋಗಿಬಿಟ್ಟದ ಅಂತ ಅವಾಗ ಅರ್ಥ ಆಯ್ತು ಅವನಿಗೆ. ಸೊ ನೆಕ್ಸ್ಟ್ ನೋಡ್ರಿ, ಫ್ರಮ್ ಅ ಚಾಲೆಂಜ್ ಇಟ್ ಹ್ಯಾಡ್ ಬಿಕಮ್ ಅ ಕಮಾಂಡ್. ಇವಾಗಿನಿಂದ ಏನಾಯ್ತಪ್ಪ ಅಂತಂದರೆ ಚಾಲೆಂಜ್ ಅಂದ್ರೆ ಏನು, ಸವಾಲು ಇದ್ದದ್ದು ಏನಾಯ್ತಪ್ಪ ಅಂತಂದ್ರೆ ಹ್ಯಾಡ್ ಬಿಕಮ್ ಅ ಕಮಾಂಡ್. ಈಗ ಒಂದು ಆದೇಶವಾಗಿ ಹೊರಹೊಮ್ತು ಅಂತ ಹೇಳ್ತಾರೆ. ಕಮಾಂಡ್ ಅಂದ್ರೆ ಏನ್ರಿ, ಆದೇಶ. ಮಾಡಲೇಬೇಕು, ನೀ ಇವಾಗ ಮಾಡಬೇಕು ಅಂತ ಹೇಳೋದು ಕಮಾಂಡ್. ಹೌದಾ, ನೆಕ್ಸ್ಟ್ ನೋಡ್ರಿ, ಹಿ ನ್ಯೂ ಹೀಸ್ ಫಾದರ್ ಟೆನಾಸಿಟಿ ಆಟ್ ಅ ಸಚ್ ಮೂಮೆಂಟ್. ಕೆಲವೊಂದಿಷ್ಟು ವಿಚಾರಗಳಲ್ಲಿ ಏನಾಗಿತ್ತಪ್ಪ ಅಂತಂದರೆ ಅವರ ತಂದೆಯ ಸಿಟ್ಟಿನ ಬಗ್ಗೆ ಅವನಿಗೆ ಅರ್ಥ ಇತ್ತು. ಟೆನಾಸಿಟಿ ಅಂದರೆ ಏನಪ್ಪ ಅಂದರೆ ಜಿಗುಟತನ. ಸೊ ಅವ್ರ ತಂದೆ ಎಷ್ಟು ಜಿಗುಟಾಗಿದ್ರು ಅಥವಾ ಯಾವುದು ವಿಷಯವನ್ನು ಅವ್ರು ಏನಾದರೂ ನಿರ್ಧಾರ ತೆಗೆದುಕೊಂಡು ಬಿಟ್ರಪ್ಪ ಅಂದರೆ ಮುಗೀತು, ಅಲ್ಲಿಗೆ ಅವ್ರು ಬಿಡ್ತಾನೆ ಇದ್ದಿದ್ದಿಲ್ಲ, ಅದು ಕ್ಲಿಯರ್ ಆಗೋ ತಗೊಂಡು ಬಿಡ್ತಾ ಇದ್ದಿಲ್ಲ. ಸೊ ಅಂಥ ವ್ಯಕ್ತಿಯಾಗಿದ್ರು ಅಂತ ಹೇಳ್ತಾರ. ಫ್ರಮ್ ದ ಫಸ್ಟ್ ಮಂತ್ ಆಫ್ ದ ನೆಕ್ಸ್ಟ್ ಐ ವಿಲ್ ಸ್ಲೀಪ್ ಅಲೋನ್ ಫಾದರ್. ತಂದೆ ಅಪ್ಪ ಫ್ರಮ್ ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್. ಸೊ ಮುಂದಿನ ತಿಂಗಳ 1ನೇ ತಾರೀಕಿನಿಂದ ನಾನು ಮಲ್ಕೋತೀನಿ ಅಂತ ಹೇಳ್ತಾನೆ. ಹೌದಾ, ಐ ವಿಲ್ ಸ್ಲೀಪ್ ಅಲೋನ್, ನಾವು ಒಬ್ಬಂಟಿಯಾಗಿ ಮಲ್ಕೋತೀನಿ. ಯಾವಾಗಿನಿಂದ, ಮುಂದಿನ ತಿಂಗಳ 1ನೇ ತಾರೀಕಿನಿಂದ ನಾವು ಒಬ್ಬಂಟಿಯಾಗಿ ಮಲಗ್ತೀನಿ ಅಪ್ಪ ಅಂತ ಹೇಳಿದಾಗ ನೋ, ಇಲ್ಲ, ಯು ಮಸ್ಟ್ ಡೂ ಇಟ್ ನೌ. ಇಲ್ಲ, ಆಗಂಗಿಲ್ಲ, ಅದು ನೀವಾಗಲೇ ಮಾಡ್ಬೇಕದನ್ನ ಅಂತ ಹೇಳ್ಬಿಡ್ತಾರ. ಇಟ್ ಈಸ್ ಡಿಸ್ಗ್ರೇಸ್ಫುಲ್, ಇದು ನಾಚಿಕೆಗೇಡತನ ಇದು. ಹೌದಾ, ಏನಪ್ಪ ಅಂತಂದ್ರೆ ನಿಗಂದ ನಾಚಿಕೆ ಬರುವಂಥ ವಿಷಯ ಇಲ್ಲ. ಯಾಕಪ್ಪ ಅಂತಂದರೆ ಸ್ಲೀಪಿಂಗ್ ಬಿಸೈಡ್ ಈಸ್ ಗ್ರ್ಯಾನಿ. ಹೌದಾ, ಅಜ್ಜಿ ಬಾಜು ಮಲ್ಕೋತೀವಿ ಹೋಗಿ, ನೀವು ನಾಚಿಕೆ ಬರಂಗಿಲ್ಲ ಅಂತ ಬೈತಾರ ಅವ್ರು. ಹೌದಾ, ಅವ್ರ ಮದರ್ ಲೈಕ್ ಅ ಬೇಬಿ. ಹೌದಾ, ಅಥವಾ ನಿಮ್ಮ ತಾಯಿ ಬಾಜು ಹೋಗಿ ಮಲ್ಕೊಂಡ್ರೆ ನೀವು ಒಂದು ಸಣ್ಣ ಮಗು ಅಂತ ತಿಳ್ಕೊಂಡು ಯಾರು ಬೈತಾರ ಅವ್ರು. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್. ನೀ ಎಲ್ಲಿದ್ದಪ್ಪ ಅಂದ್ರೆ ಇವಾಗ ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಅಂದ್ರೆ ಏನಪ್ಪ ಅಂತಂದರೆ ಬ್ರಿಟಿಷ್ ಒಂದು ಭಾಷೆ. ಅವರು ಬ್ರಿಟಿಷಿನ ಭಾಷೆಯಲ್ಲಿ ಏನಪ್ಪ ಅಂದ್ರೆ ಇದು 7ನೇ ತರಗತಿ ವಿದ್ಯಾರ್ಥಿ ಅಂತ ಕರಿತೀವಿ ನಾವು. ಹೌದಾ, ನೀ 7ನೇ ತರಗತಿ ವಿದ್ಯಾರ್ಥಿ ಆಗಿದ್ದೀಯಾ, ಆದರೂ ಸಹ ನಿಮ್ಮ ತಾಯಿ ಬಾಜು ಅಥವಾ ನಿಮ್ಮ ಅಜ್ಜಿ ಬಾಜು ಮಲ್ಕೋತೀಯ, ನಾಚಿಕೆ ಆಗೋದಿಲ್ವಾ ಅಂತ ಬೈತಾರ. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಆ್ಯಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್. ನೀ ಏನು ಬೆಳೀತಾ ಇದ್ದೀಯಾ, ಈ ಒಂದು ದಾರಿ ನನಗೇನಾಗ್ತಾ ಇಲ್ಲ, ಇಷ್ಟ ಆಗ್ತಾ ಇಲ್ಲ, ನನಗದು ಇಷ್ಟನೇ ಆಗ್ತಾ ಇಲ್ಲ ಅಂತ ಅವರ ತಂದೆ ಹೇಳ್ಬಿಡ್ತಾರೆ. ಹಿ ಸೇಡ್ ಆ್ಯಂಡ್ ಲುಕ್ಡ್ ಅಟ್ ಹಿಸ್ ವೈಫ್. ಅಷ್ಟು ಹೇಳ್ತಾ ಏನು ಮಾಡ್ತಾರಪ್ಪ ಅಂದರೆ ಅವರ ಹೆಂಡತಿಯ ಕಡೆ ನೋಡ್ತಾರೆ. ಹೆಂಡತಿ ಅಂದರೆ ಯಾರು ಇವ್ರೀಗ, ಸ್ವಾಮಿಯ ತಾಯಿಯ ಕಡೆ ನೋಡ್ತಾರೆ ಇವರು. ಹೂ ವಾಸ್ ರಾಕಿಂಗ್ ದ ಕ್ರೆಡಲ್. ಹೌದಾ, ಅವ್ರು ಯಾರಪ್ಪ ಅಂದ್ರೆ ನೀನು ತೊಟ್ಟಿಲಿನಲ್ಲಿ ಹಾಕಿ ತೂಗುತ್ತಿರುವಂಥ ವ್ಯಕ್ತಿಗಳವ್ರು ಇವಾಗ. ಸೊ ಅಂಥವ್ರ ಬಾಜು ಹೋಗಿ ನೀವು ಮಲ್ಕೊಳ್ತೀಯ ಅಂತಂದಾಗ ವೈ ಡು ಯು ಲುಕ್ ಆಟ್ ಮೀ ವೈ ಯು ಸೀಟ್ ಶಿ ಆಸ್ಕ್ಡ್. ಅವ್ರ ಹೆಂಡತಿನೂ ಕೇಳಿಬಿಡ್ತಾಳೆ, ಸ್ವಾಮಿ ತಾಯಿನೂ ಕೇಳಿಬಿಡ್ತಾಳೆ. ಏನಪ್ಪ ಅಂತಂದರೆ ವೈ ಡು ಯು ಲುಕ್ ಆಟ್ ಮೀ, ನನ್ನ ಯಾಕೆ ನೋಡ್ತೀರಿ ನೀವು ಇವಾಗ, ವೈ ಯು ಆರ್ ಸೀಟ್. ಹೌದಾ, ನೀವು ಅದನ್ನು ಹೇಳೋತ್ತೆ ನನ್ನ ಯಾಕೆ ನೋಡಿದ್ರೆ ನೀವು ಅಂತ ಕ್ವಶನ್ ಮಾಡ್ತಾರೆ. ಐ ಹಾರ್ಡ್ಲಿ ನೋ ಎನಿಥಿಂಗ್ ಅಬೌಟ್ ದ ಬಾಯ್. ನನಗೂ ಗೊತ್ತತ್ರಿ ಆ ಹುಡುಗ ಹೆಂಗೆ ಬೆಳೆಯಾಕತ್ತ ನನಗೂ ಗೊತ್ತದ. ಸೊ ಆದಾಗ್ಯೂ ಸಹ ನಾ ಸೈಲೆಂಟ್ ಅದೀನಿ ಅಂತ ಹೇಳ್ತಾರ. ನೋ ಐ ಡೋಂಟ್ ಮೀನ್ ಯು ಸೇಡ್ ಫಾದರ್. ಇಲ್ಲಪ್ಪ, ಅದ್ರ ನನ್ನ ಅರ್ಥ ನೀ ಅಲ್ವೇ ಅಲ್ಲ, ಅದ ನಿನಗೆ ನಾ ಏನೂ ಅಂದಿಲ್ಲ ಅಂತ ಹೇಳ್ಬಿಡ್ತಾರೆ. ಸೊ
ಅದಕ್ಕೆ ನೋಡ್ರಿ ಇವಾಗ ಇಫ್ ಯು ಮೀನ್ ಯುವರ್ ಮದರ್ ಈಸ್ ಸ್ಪಾಯ್ಲಿಂಗ್ ಹಿಮ್, ನಿಮ್ಮ ಅರ್ಥ ಏನು? ನಿಮ್ಮ ತಾಯಿ ಅಂತಂದರೆ ಸ್ವಾಮಿಯ ಅಜ್ಜಿ ಏನು ಮಾಡಾಕ್ತಾಳ ಅವನು ಇವಾಗ? ಸ್ಪಾಯ್ಲಿಂಗ್ ಹಿಮ್, ಹಾಳು ಮಾಡ್ತಾ ಇದ್ದಾಳ ಅವನ. ಟೆಲ್ ಹರ್ ಸೊ. ನನಗಿರ್ಲಿಕ್ಕಂತಾರ ಮನೆಯಾಗಿರೋ ಹೆಣ್ಮಕ್ಳು ಇಬ್ಬರೇ ನಾವು, ಒಂದು ನಿಮ್ಮ ತಾಯಿ ಬಿಟ್ಟರೆ ನಾನು, ಹೌದಾ? ಸೊ ಹಾಗಾದ್ರೆ ಏನಪ್ಪ ಅಂದರೆ ಅಲ್ಲ ಅಂತಂದರೆ ಉಳ್ದವ್ರು ಯಾರು ಇವಾಗ? ನಿಮ್ಮ ತಾಯಿ. ಹಂಗಾರೆ ಹೋಗ್ರಿ ಆಕೆಗೆ ಹೇಳ್ರಲ್ಲ ಅಂತ ಹೇಳ್ಬಿಡ್ತಾಳೆ ಆಕೆ. ಆ್ಯಂಡ್ ಡೋಂಟ್ ಲುಕ್ ಎಟ್ ಮೀ, ಮತ್ತು ಇನ್ನೊಮ್ಮೆ ನಾನು ನೋಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಬಿಡ್ತಾಳೆ. ಸಿ ಸೇಡ್ ಆ್ಯಂಡ್ ಟರ್ನ್ಡ್ ಅವೇ. ಯಾಕೆ ಅಷ್ಟು ಹೇಳಿ ಏನು ಮಾಡ್ತಾಳಪ್ಪ ಅಂದರೆ ವಾಪಸ್ ಒಳಗಡೆ ಹೋಗ್ಬಿಡ್ತಾಳೆ. ಓಕೆ ಸ್ಟೂಡೆಂಟ್ಸ್, ಈ ಒಂದು ಪಾಠ ನಿಮಗೆ ಕ್ಲಿಯರಾಗಿ ಅರ್ಥ ಆಯ್ತು ಅಂದ್ಕೋತೀನಿ. ಸೊ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಆಲ್ ಆಫ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಈ ಒಂದು ನಮ್ಮ ಒಂದು MKV ಇಂಗ್ಲೀಷ್ ಕ್ಲಾಸನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.